ಕರ್ನಾಟಕ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮದು ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ SCPMನಲ್ಲಿ 5th ಮಾಡ್ಯೂಲ್ ಸಾಫ್ಟ್ವೇರ್ ಕ್ವಾಲಿಟಿಯಲ್ಲಿ ದ ಪ್ಲೇಸ್ ಆಫ್ ಸಾಫ್ಟ್ವೇರ್ ಕ್ವಾಲಿಟಿ ಅಂತ ಒಂದು ಕ್ವಶನ್ ಬರುತ್ತೆ. ಇದನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ ವಿತ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಬರೆಯೋದು ಏನು ಅಂತ. ಫಸ್ಟು ಸೆಲೆಕ್ಟ್ ಪ್ರಾಜೆಕ್ಟ್. ಫಸ್ಟು ನಾವು ಅಂದರೆ ಡಯಾಗ್ರಾಮ್ ಏನು ಇಡುತ್ತೆ ಮತ್ತು ಇದು ಹೆಂಗೆ ಬರೆಯೋದು ಅಂತ ಹೇಳ್ತೀವಿ. ಫಸ್ಟು ಸೆಲೆಕ್ಟ್ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು. ಯಾವ ಸಾಫ್ಟ್ವೇರಲ್ಲಿ ಯಾವ ಪ್ರಾಜೆಕ್ಟ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು. ನಾವು ಫಸ್ಟ್ ಸ್ಟೆಪ್ ಏನು ನೋಟಿಫೈ ಮಾಡಬೇಕು ಅಂದರೆ ಸ್ಕೋಪ್ ಮತ್ತು ಆಬ್ಜೆಕ್ಟಿವ್ಸ್ನ ನಾವು ಐಡೆಂಟಿಫೈ ಮಾಡಬೇಕು. ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ನ ಮಾಡಬೇಕು. ಅಂದರೆ ನಾವು ಅದು ಹೆಂಗೆ ಬಿಲ್ಡ್ ಮಾಡ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಆರ್ ಮಾಡೆಲ್ ಅದನ್ನು ಮಾಡಬೇಕು. ಅದಾದಮೇಲೆ ಮೂರನೇದು ಅನಲೈಸ್ ಪ್ರಾಜೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಪ್ರಾಜೆಕ್ಟ್ನ ಗುಣಲಕ್ಷಣಗಳು ಏನೇನು ಅಂತ ಅನಲೈಸ್ ಮಾಡಬೇಕು. ಫೋರ್ತ್ ಪಾರ್ಟ್ ಐಡೆಂಟಿಫೈ ದ ಪ್ರಾಜೆಕ್ಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಮತ್ತು ಪ್ರಾಜೆಕ್ಟ್ನ ಆ್ಯಕ್ಟಿವಿಟೀಸ್ ಅಂದರೆ ಈಗ CRC ಮಾಡೋದು, ಕ್ಲಾಸ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಕೊಲಾಬ್ರೇಷನ್. ಅದರಲ್ಲಿ ನಾವು ಹಿಂಗೆ ಕಂಟ್ರೋಲ್ ಕ್ಲಾಸ್ ಕ್ರಿಯೇಟ್ ಮಾಡಿ ಅದಕ್ಕೆ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತೀವಿ. ಆ ಥರ ಆ್ಯಕ್ಟಿವಿಟೀಸ್ ಏನೇನು ಅಂತ ನೋಡಬೇಕು. ಮತ್ತು ಎಸ್ಟಿಮೇಟ್ ಎಫರ್ಟ್ ಫಾರ್ ಈಚ್ ಆ್ಯಕ್ಟಿವಿಟಿ. ಸೊ ಇಯರ್ ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಅದರದ್ದೇ ಆದಂಥ ಎಫರ್ಟ್ಸ್ ಇರುತ್ತೆ, ಟೀಮ್ ಎಫರ್ಟ್ಸ್, ಅದನ್ನು ಎಸ್ಟಿಮೇಟ್ ಮಾಡ್ತೀವಿ. ಅದಾದಮೇಲೆ ರಿಸ್ಕ್ ಏನು ಅಂತ ಚೆಕ್ ಮಾಡ್ತೀವಿ. ರಿಸ್ಕ್ ಚೆಕ್ ಮಾಡಿದ್ರೆ ಮತ್ತೆ ಅದೇನಾದ್ರು ಎಫರ್ಟ್ ಇದೆಯಾ ಫಾರ್ ಈಚ್ ಆ್ಯಕ್ಟಿವಿಟಿ, ಹಾಗೇನೇ ಎಫರ್ಟ್ ಅದೇ ಅಂತ ಚೆಕ್ ಮಾಡ್ತೀವಿ. ಓಕೆ, ಎಫರ್ಟ್ ಕಡಿಮೆ ಆಯಿತು, ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ. ಅಲೋಕೇಟ್ ರಿಸೋರ್ಸಸ್, ಅಂದರೆ ರಿಸೋರ್ಸ್ಗಳನ್ನ ಅಲೋಕೇಟ್ ಮಾಡ್ಕೋತೀವಿ. ಬೇಜಾರು ರಿಸೋರ್ಸ್ ಇರ್ತವೆ ಅದನ್ನು ಅಲೋಕೇಟ್ ಮಾಡ್ತೀವಿ. ಅದಾದಮೇಲೆ ರಿವ್ಯೂ ಪಬ್ಲಿಸೈಸ್ ಪ್ಲ್ಯಾನ್. ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರ ಹತ್ರ ನಾವು ಅಲೋಕೇಟ್ ಮಾಡೋ ರಿಸೋರ್ಸು ಮತ್ತು ನಮ್ಮದಿರೋ ಇನ್ಫ್ರಾಸ್ಟ್ರಕ್ಚರ್ ಪ್ಲ್ಯಾನ್ನ ರಿವ್ಯೂ ತಗೋತೀವಿ. ಸೇಮ್ ಇದೆಯಾ, ಡಿಫ್ರೆನ್ಸ್ ಇದೆಯಾ ಎಂದರ ಅಂತ. ಅದಾದಮೇಲೆ ಎಕ್ಸಿಕ್ಯೂಟ್ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಏನು ಮಾಡ್ತೀವಿ ಅದನ್ನು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಮತ್ತು ಲೋವರ್ ಲೆವೆಲ್ ಪ್ಲ್ಯಾನಿಂಗ್. ಎಕ್ಸಿಕ್ಯೂಟ್ ಆಯಿತು, ಓಕೆ ಸಕ್ಸಸ್, ಓಕೆ ಗುಡ್, ಚೆನ್ನಾಗಿ ಬಂತು ಅಂದರೆ ಲೋವರ್ ಲೆವೆಲ್ ಪ್ಲ್ಯಾನಿಂಗ್ ಮಾಡ್ತೀವಿ. ಮತ್ತು ಅದನ್ನು ರಿವ್ಯೂ ಕಳಿಸ್ತೀವಿ. ರಿವ್ಯೂ ಐಡೆಂಟಿಫೈ ಮಾಡ್ತೀವಿ ಆ್ಯಕ್ಟಿವಿಟೀಸ್ ಎಲ್ಲ, ಮತ್ತು ಲೋವರ್ ಲೆವೆಲ್ ಡೀಟೇಲ್ಸ್ ಅದ್ರ ಬಗ್ಗೆ ಡೀಟೇಲ್ ಏನಾದ್ರು ಎಸ್ಟಿಮೇಟ್, ಮತ್ತು ಏನಾದ್ರು ಎಫರ್ಟ್ ಜಾಸ್ತಿ ಆಗುತ್ತಾ ಅಂತ ನೋಡ್ತೀವಿ. ಇಷ್ಟೊತ್ತವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದಲ್ಲಿ ಇಂಜಿನಿಯರಿಂಗ್ ಮತ್ತು KCT ರಿಲೇಟೆಡ್ ಕಂಟೆಂಟ್ಗಳು ಮಾತ್ರ ಬರುತ್ತೆ. ಥ್ಯಾಂಕ್ ಯು.